ಬಂದ ಮೇಲೆ ಸುಖವಾಗಿ ತುಂಬಾ ಖುಷಿ ಆಯ್ತು. 2005 ಸೇರ್ಕೊಂಡವನು 2009 ಬಿಟ್ಟು 4 ವರ್ಷ ನನ್ನ ಜೀವನದ ಅಮೂಲ್ಯ ಕ್ಷಣಗಳನ್ನು ದಂಡ ಮಾಡ್ದ ಅಂತ ಹೇಳ್ಬೋದು. ಇವಾಗ ಹೊರಗಡೆ ಬಂದ ಮೇಲೂ 2009 ಬಂದ ಮೇಲೆ ನಮ್ಮ ಆಶ್ರಮದಿಂದ ದೂರ ಆಗಿದ್ದೀನಿ ಅಂತ ತಿಳ್ಕೊಂಡ. ದೂರ ಆದ್ಮೇಲೆ ಬಿಡ್ಲಿಲ್ಲ ಅದು. ಆಮೇಲೆ ಈ ನಿತ್ಯಾನಂದ ಹಗರಣಕ್ಕೆ ನಮ್ಮ ಮಗ ಸಾಕ್ಷಿ ಅಂತ ಯಾವ ಕಂಪ್ಲೇಂಟ್ ದೂರ್ ಕೊಟ್ರು, ನಮ್ಮ ಮಗನ ಹೆಸರು ಸಾಕ್ಷಿ ಪಟ್ಟಿ ಆಯ್ತು. ಹೊರ ಬಂದಾಗ ಅವ್ನು ನಿಜವಾಗೂ ಪೈಸಾ ಹರಲ್ಲ, ಆದ್ರೆ ಅವನಿಗೆ ಅಪಾರ ಬುದ್ಧಿಶಕ್ತಿ ಇತ್ತು. ಎಷ್ಟು ಬುದ್ಧಿಶಕ್ತಿ ಇತ್ತು ಅಂದ್ರೆ ಅವನ ಕೆಲಸ ಬಿಟ್ಟ ತಕ್ಷಣ ಅವನಿಗೆ ಮೊದಲಿಗಿಂತ ಇನ್ನೂ ಒಳ್ಳೆ ಕೆಲಸ ಸಿಕ್ತು. ವಿನಯ್ ಭಾರದ್ವಾಜ್ಗೆ ಮತ್ತೆ ಒಳ್ಳೆ ಕೆಲಸ ಸಿಕ್ತು. ಆದ್ರೆ ನಿತ್ಯಾನಂದನ ಸೆಕ್ಸ್ ಸ್ಕ್ಯಾಂಡಲ್ ನಲ್ಲಿ ವಿನಯ್ ಸಾಕ್ಷ್ಯ ಆಗಿದ್ದಾನೆ ಅನ್ನೋದು ಗೊತ್ತಾಗ್ತಿದ್ದಂತೆ ವಿನಯ್ ವಿರುದ್ಧ ಸಾಲು ಸಾಲು ಕೇಸುಗಳು ಬಿದ್ದವು. ಅದರಲ್ಲೂ ನಿತ್ಯಾನಂದನ ಶಿಷ್ಯ ತನ್ನ ಅಪ್ರಾಪ್ತ ಮಗಳ ಮೇಲೆ ವಿನಯ್ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ ಅಂತ ಕೇಸು ದಾಖಲಿಸಿದ ಮೇಲಂತೂ ವಿನಯ್ ಹೈರಾಣಾಗಿ ಹೋದ. ಅಮೆರಿಕದ ನೇಹಡಲ್ ಕೋರ್ಟ್ ವಿಚಾರಣೆ ನಡೆಸಿ ವಿನಯ್ಗೆ 57 ತಿಂಗಳು ಜೈಲು ಶಿಕ್ಷೆ ವಿಧಿಸಿದೆ. ಕೇಳಿದೇನೋ ಸಂಘ ಎಷ್ಟು ನೀವೇ ನೋಡ್ಕೊಳ್ಳಿ, ನೀವೇ ತಂದೆ ತಾಯಿಗಳಾಗಿ ನಿಮ್ಗಿಂತ ಕಷ್ಟ ದುಡ್ಡಿನ ಕೇಳಕ್ ಎಷ್ಟು ಕಷ್ಟ ಆಗುತ್ತೆ ಅಂತ ನಾವ್ ಯಾವತ್ತೂ ಬೇಡದವರಲ್ಲ, ಕೊಟ್ಟ ಅಭ್ಯಾಸ ಇತ್ತು. ಈ ದುಡ್ಡನ್ನ ಕೊಡಿ ಅಂತ ಎಲ್ಲರೂ ಎಷ್ಟೇನು ಕೇಳೋದು, ಹೇಳಿದ್ರು ಕೊಟ್ಟರು ಅದ್ ಯಾವ ಮೂಲೆ ಭಾರತದವರು 10,000 ಕೊಡ್ತಾರೆ. ಅಮೆರಿಕದಿಂದ 60,000 ಹಾಕಿದ್ರು $1,000 ಆಗೋದಿಲ್ಲ. ಅದು ಎಷ್ಟೋ ಜನ ನನ್ನ ಮಗನ ಸ್ನೇಹಿತರು ಅಮೆರಿಕ ಇದ್ದಾರೆ, ಅವರೆಲ್ಲ ಸೇರಿ 10,000 ಕೊಟ್ಟಿದ್ದಾರೆ. ಅದ್ ಹೇಗೆ ಅಂದ್ರೆ ರಾವಣ ಹೊರಟಾಗಿ ಆಕಾಶ ಮಜ್ಜಿಗೆ ಹಾಕಿದಾಗೆ. ಹೇಗೆ ನಾವು ಪೈಸೆ ಹಣ ಇಲ್ಲ ಕೈನಲ್ಲಿ ಅಪೀಲ್ ಹೋಗೋಣ ಅಂದ್ರೆ ಅಪೀಲ್ ನಡೀತಾ ಇದೆ. ಈಗ ಅಪೀಲ್ ಕೋರ್ಟ್ ಕೊಟ್ಟಿದ್ದೀವಿ, ಇನ್ನು ಮುಂದೆ ಕೋರ್ಟ್ ವಾದಿಸಬೇಕು. ಮಧ್ಯೆ ಕಲಾವತಿ ಅವರು ಸಲ್ಲಿಸಿದ್ದ ದೂರಿನ ವಿಚಾರಣೆ ನಡೆಸಿದ ರಾಜ್ಯ ಮಾನವ ಹಕ್ಕು ಆಯೋಗ ವಿನಯ್ಗೆ ಅನ್ಯಾಯ ಆಗಿದೆ ಅಂತ ಅಭಿಪ್ರಾಯಪಟ್ಟಿದೆ. ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಸಮಾಜದ ತಪ್ಪುಗಳನ್ನು ತಿದ್ದುವುದು, ನೋವಿಗೆ ಸ್ಪಂದಿಸಿ ಸಾಂತ್ವನ ನೀಡುವುದು ಸ್ವಾಮೀಜಿಗಳ ಧ್ಯೇಯವಾಗಿರುತ್ತೆ. ಹಗೆತನ ಸಾಧಿಸೋರನ್ನ ಸನ್ಯಾಸಿಗಳಂತಲೋ ಸ್ವಾಮೀಜಿಗಳಂತಲೋ ಕರೆಯೋಕೆ ಸಾಧ್ಯವಿಲ್ಲ. ವಿನಯ್ ಭಾರದ್ವಾಜ್ ಪ್ರಕರಣ ಕೂಡ ನಿತ್ಯಾನಂದ ಸಹಜ ಅಲ್ಲ ಅನ್ನೋದನ್ನ ಸಾಬೀತು ಮಾಡಿತ್ತು. ನಿತ್ಯಾನಂದನ ವಿಚಾರ ಪಕ್ಕಕ್ಕಿರಲಿ, ವಿನಯ್ ಭಾರದ್ವಾಜ್ ಎಂಬ ಅಮಾಯಕನಿಗೆ ಆಗ್ತಿರೋ ಶಿಕ್ಷೆ ತಪ್ಪಬೇಕು. ಕೇಂದ್ರ ಸರ್ಕಾರ ನೀವು ಕಣ್ಣು ತೆಗಿರಿ. ನಾವು ಯಾವುದೇ ಸ್ವಾಮೀಜಿ ಮಠಾಧೀಶರ ವಿರುದ್ಧ ಖಂಡಿತ ಅಲ್ಲ, ಕಾವಿ ವಿರುದ್ಧ ಮೊದಲೇ ನಾವು ವಿರುದ್ಧ ಅನ್ನುವಂತ ಮಾತುಗಳು ಇಲ್ವೇ ಇಲ್ಲ. ನಮ್ದೇನಿದ್ರು ಏನು ಅಂದ್ರೆ ಅದರ ಹಿಂದಿರುವಂತ ದುಷ್ಟಶಕ್ತಿಗಳಿವೆ ಅಲ್ಲ, ಅದರ ವಿರುದ್ಧ ಮಾತ್ರ ನಮ್ಮ ಹೋರಾಟ. ನಮ್ಮ ಹೋರಾಟಕ್ಕೆ ನೀವು ಕೂಡ ಕೈ ಜೋಡಿಸಿ. ಬ್ಯೂರೋ ರಿಪೋರ್ಟ್, ಸಮಯ.